ಗುಬ್ಬಿಯು ಹಿಂದೆ ಅಮರಗೊಂಡ ಕ್ಷೇತ್ರವೆಂಬ ಹೆಸರಿನಿಂದ ಪವಿತ್ರ ಸ್ಥಳವಾಗಿತ್ತೆಂದು ಇಲ್ಲಿ ಗೋಸಲ ಚನ್ನಬಸವೇಶ್ವರ, ಅಮರಗೊಂಡ ಮಲ್ಲಿಕಾರ್ಜುನ, ಮಲ್ಲಣ್ಣಾಚಾರ್ಯ, ವೀರಶೈವಾಚಾರ್ಯರು ಇದ್ದರೆಂದು ಹೇಳಲಾಗಿದೆ. ಇಲ್ಲಿಯ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಮಲ್ಲಣ್ಣಾಚಾರ್ಯರು ಪ್ರವಚನವನ್ನು ನಿತ್ಯವೂ ಕೇಳುತ್ತಿದ್ದ 2 ಗುಬ್ಬಚ್ಚಿಗಳು ಆ ಪ್ರವಚನ ಪರಮಾಪ್ತಿಗೊಂಡಾಗ ದೇಹತ್ಯಾಗ ಮಾಡಿ ಸದ್ಗತಿ ಪಡೆದವೆಂದು ಈ ಸ್ಥಳಕ್ಕೆ ಗುಬ್ಬಿ ಎಂಬ ಹೆಸರು ಬಂತೆಂದು ಹೇಳುತ್ತಾರೆ. ಇಂತಹ ಗುಬ್ಬಚ್ಚಿ ಊರಿನಲ್ಲಿ ವರ್ಷಕ್ಕೊಮ್ಮೆ ಬರುವ ಕಡೆಯ ಕಾರ್ತಿಕ ಅಮಾವಾಸ್ಯೆಯ ಹೂವಿನ ವಾಹನೋತ್ಸವ ಅದ್ದೂರಿಯಾಗಿ ನೆರವೇರಿತು. ಈ ಹೂವಿನ ವಾಹನ ನೋಡಲು ಗುಬ್ಬಿ ಮೂಲದವರು ಬೇರೆಡೆಯಿಂದ ಇಲ್ಲಿಗೆ ಮುನ್ನ ದಿನವೇ ಬಂದು ದೇವರ ದರ್ಶನ ಪಡೆದು ಹೂವಿನ ಉತ್ಸವದ ಸೊಬಗನ್ನು ಕಣ್ತುಂಬಿಕೊಳ್ಳುತ್ತಾರೆ. ಬಚ್ಚಿಟ್ಟುಕೊಳ್ಳುವ ಚಳಿಯಲ್ಲಿ ಚನ್ನಬಸವೇಶ್ವರ ಸ್ವಾಮಿ, ಮಲ್ಲಿಕಾರ್ಜುನ ಸ್ವಾಮಿ, ಪಾರ್ವತಮ್ಮ ಹೂವಿನ ವಾಹನೋತ್ಸವ ನಡೆಯಲಿದ್ದು, ಈ ಉತ್ಸವವನ್ನು 18 ಕೋಮಿನ ಭಕ್ತರು ವಿವಿಧ ಜಾತಿಯ ಹೂವಿನಿಂದ ಸಿಂಗಾರ ಮಾಡುತ್ತಾರೆ. ದೇವರು ಹಾದು ಹೋಗುವ ಬೀದಿಗಳ ಮನೆಯವರು ವಿಶೇಷವಾಗಿ ಬಾಳೆಗೊನೆ ಇರುವ ಬಾಳೆಕಂದನ್ನು ಅಲಂಕಾರ ಮಾಡಿರುವುದು ವಿಶೇಷವಾಗಿ ಕಂಡುಬಂತು.